ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಮಿಥಿಕ್ ಸೊಸೈಟಿಯ ಕಡೆಯಿಂದ 2 ಉಪನ್ಯಾಸಗಳನ್ನು ಏರ್ಪಾಡು ಮಾಡಲಾಗಿದೆ. ಮೊದಲನೇ ಉಪನ್ಯಾಸ ಶ್ರೀ ಎಚ್ ಕೆ ವೀರಣ್ಣಗೌಡ ಸ್ಮಾರಕ ದತ್ತಿ ಉಪನ್ಯಾಸ. ಆ ಉಪನ್ಯಾಸದ ಅಡಿಯಲ್ಲಿ ಕಲ್ಯಾಣ ಮಾರ್ಗದ ಪಥಿಕ ಸ್ವಾಮಿ ಶ್ರದ್ಧಾನಂದ ಇವರ ಈ ವಿಷಯದ ಬಗ್ಗೆ ಉಪನ್ಯಾಸವನ್ನು ಡಾಕ್ಟರ್ ಉಮೇಶ್ ಹೆಗ್ಡೆ ಅವರು ಮಾಡಿಕೊಡ್ತಾರೆ. ಶ್ರೀ ವೀರಣ್ಣಗೌಡ ಸ್ಮಾರಕ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಶ್ರೀ ಎಚ್ ಕೆ ವೀರಣ್ಣಗೌಡ ಅವರು ಜನನ 1899. ಅವರು ಸುಮಾರು 77 ವರ್ಷಗಳ ಕಾಲ ಜೀವಿತವಾಗಿದ್ದರು. ಅವರು ಮೂಲತಃ ಚನ್ನಪಟ್ಟಣ ತಾಲೂಕಿನ ಸಾದಹಳ್ಳಿ ಅಲ್ಲಿಯಿಂದ ಜನನ. ನಂತರ ವಿದ್ಯಾಭ್ಯಾಸವನ್ನು ಅವರು ಚನ್ನಪಟ್ಟಣದ ಮತ್ತು ಮೈಸೂರಿನಲ್ಲಿ ಅವರು ಮಾಡಿದ್ರು. ಚನ್ನಪಟ್ಟಣದಲ್ಲಿ ಅವರ ಇದ್ದ ಸಮಯದಲ್ಲಿ ಒಕ್ಕಲಿಗರ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿದ್ದರು ಅವರು. ಅದೇ ಸಂದರ್ಭದಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಕರ್ನಾಟಕ ವಿದ್ಯಾರ್ಥಿ ಎಂಬ ದ್ವೈಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ನಂತರ ರಾಮನಗರ ತಾಲೂಕಿನ ಜಲಮಂಗಲ ಅನ್ನೋ ಜಾಗದಲ್ಲಿ ಹಾಗೂ ಚನ್ನಪಟ್ಟಣದ ತಾಲೂಕಿನ ಚಕ್ಕೆರೆ ಗ್ರಾಮ ಇಲ್ಲೆರಡು ಕಡೆಯೂ ಸಹ ಮಾಧ್ಯಮಿಕ ಶಾಲಾ ಮುಖ್ಯ ಉಪಾಧ್ಯಾಯರಾಗಿ ಇವರು ಸೇವೆ ಸಲ್ಲಿಸಿ ನಂತರ ಅವರು ಆಗಿನ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಲಿಕ್ಕಾಗಿ ರಾಜೀನಾಮೆ ನೀಡ್ತಾರೆ ಕೆಲಸಕ್ಕೆ. ವಾರ್ತಾ ಒಕ್ಕಲಿಗರ ಪತ್ರಿಕೆ ಮತ್ತು ಚಿತ್ರಗುಪ್ತ ಎಂಬ ದಿನಪತ್ರಿಕೆಗಳ ಸಂಪಾದಕರಾಗಿ ಸಾಕಷ್ಟು ಕೆಲಸ ಮಾಡ್ತಾರೆ. ನಂತರ ಇವರು ಚನ್ನಪಟ್ಟಣದಲ್ಲಿ ಒಂದು ಒಕ್ಕಲಿಗ ವಿದ್ಯಾರ್ಥಿ ನಿಲಯದ ಸ್ಥಾಪನಾ ಸದಸ್ಯರಾಗಿದ್ದು ಅದೇ ಸಮಯದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗೂ ಸಹ ಸೇವೆಯನ್ನು ಸಲ್ಲಿಸಿರ್ತಾರೆ. ಅವಾಗಿಂದನೇ ಅವರು ಒಂದು ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ. ಮೈಸೂರಿನ ರೈತ ಸಂಘದ ಅಧ್ಯಕ್ಷರಾಗಿರ್ತಾರೆ. ರೈತ ಹೋರಾಟ ಆಗಿನ ಕಾಲದಂದರೆ 1931-32ರಲ್ಲಿ ಅಸಹಕಾರ ಚಳುವಳಿನಲ್ಲಿ ಭಾಗಿಯಾಗಲಿಕ್ಕೆ ಸುಮಾರು 4,000 ರೈತರ ಒಂದು ಪಾದಯಾತ್ರೆಯಲ್ಲಿ ಬೆಂಗಳೂರಿಗೆ ಬರ್ತಕ್ಕಂತಹ ಒಂದು ಪಾದಯಾತ್ರೆನ ಇವರು ಆಯೋಜಿಸ್ತಾರೆ. ಹಾಗೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸದಸ್ಯರಾಗಿದ್ದರು. ಮದ್ದೂರಿನಲ್ಲಿ ಪುರಸಭೆಯ ಅಧ್ಯಕ್ಷರಾಗಿ ಹಾಗೂ ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ತದನಂತರ ಶ್ರೀ ಎಸ್ ನಿಜಲಿಂಗಪ್ಪ ಹಾಗೂ ಶ್ರೀ ಬಿ ಡಿ ಜತ್ತಿಯವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿದ್ದು ಮುಂದೆ ಲೋಕಸಭಾ ಸದಸ್ಯರಾಗಿದ್ದರು ಸಹ. ಇವರು ರಚಿಸಿರುವ ಬದುಕು ಮೆಲುಕು ಎಂಬ ಆತ್ಮಕಥನ ಕೃತಿ ಇದು ಪ್ರಕಟವಾಗಿದೆ. ಇದು ಶ್ರೀ ಎಚ್ ಕೆ ವೀರಣ್ಣಗೌಡ ಅವರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಈ ದತ್ತಿ ಉಪನ್ಯಾಸನ ಇವತ್ತು ನಮಗೆ ನಡೆಸ್ಕೊಡ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಉಮೇಶ್ ಹೆಗ್ಡೆ ಅವರು. ಇವರು ಮೂಲತಃ ಯೋಗ, ವೇದ, ಸಂಸ್ಕೃತ ಮತ್ತು ವೇದಾಂತ ಕ್ಷೇತ್ರಗಳಲ್ಲಿ ಪ್ರಸಿದ್ಧ ಆಚಾರ್ಯರು. ಇವರ ಮೂಲ ಶಿಕ್ಷಣ ವೇದ ವಿಜ್ಞಾನ ಗುರುಕುಲದಲ್ಲಿ ತಲಸಪತ್ರಿ, ಯೋಗ, ವೇದ, ನ್ಯಾಯ, ಅದ್ವೈತ ವೇದಾಂತ ಇದರ ಬಗ್ಗೆ ಹೆಚ್ಚಿನ ಶಿಕ್ಷಣವನ್ನು ಮಾಡಿರ್ತಕ್ಕಂಥವರು. ಕರ್ನಾಟಕ ಓಪನ್ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತದಲ್ಲಿ MA ಮಾಡಿದ್ದಾರೆ. ಎಸ್ ವ್ಯಾಸ ಡೀಮ್ಡ್ ಯೂನಿವರ್ಸಿಟಿ ಜಿಗಣೆಯಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಯೋಗ ಮತ್ತು ಚೈತನ್ಯ ಎಂಬುದರಲ್ಲಿ ಆ ವಿಷಯದಲ್ಲಿ MSc ಮಾಡಿರ್ತಾರೆ. ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನಿಷದ್ ಬೆಳಕಿನಲ್ಲಿ ಮನಸ್ಸಿನ ಉನ್ನತಿ ಮತ್ತು ಶ್ರೇಷ್ಠತೆಗೆ ವಕ್ತೃತೆಗೆ ಈ ವಿಚಾರವಾಗಿ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಅವರಿಗೆ. ಇವರು ಸಾಕಷ್ಟು ಜಾಗಗಳಲ್ಲಿ ಅವರು ಉಪನ್ಯಾಸವನ್ನು ಮಾಡಿದ್ದಾರೆ. ಪ್ರಬೋಧಿನಿ ಗುರುಕುಲ ಹರಿಹರಪುರದಲ್ಲಿ ಯೋಗ, ವೇದ, ಸಂಸ್ಕೃತ ಆಚಾರ್ಯರಾಗಿದ್ದರು. ವೇದ ವಿಜ್ಞಾನ ಗುರುಕುಲ ಚೆನ್ನೇನಹಳ್ಳಿನಲ್ಲಿ ಯೋಗ, ವೇದ, ಭಗವದ್ಗೀತೆ, ಉಪನಿಷತ್ನ ಆಚಾರ್ಯರಾಗಿದ್ದರು. ಜನಸೇವಾ PU ಕಾಲೇಜು ಚೆನ್ನೇನಹಳ್ಳಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿದ್ದರು. ಮೈತ್ರೇಯಿ ಗುರುಕುಲ ಮೂರ್ಖಜೆ ಇಲ್ಲಿ ಉನ್ನತ ಶಿಕ್ಷಣ ಆಚಾರ್ಯರಾಗಿ ಪ್ರಧಾನ ಆಚಾರ್ಯರಾಗಿ ವೇದ, ಉಪನಿಷತ್ತು, ಗೀತೆ, ತರ್ಕ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ. ಪ್ರಸ್ತುತ ಇವರು ಉದ್ಯಾನ ಗುರುಕುಲ ವಿಕಾಸನ ಪೂರ್ಣಪ್ರಜ್ಞಾ ಟ್ರಸ್ಟ್ ಬೆಂಗಳೂರು ಅಲ್ಲಿ ಆಚಾರ್ಯರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವ್ರದ್ದು ಕೊಡುಗೆಗಳು ಸಾಕಷ್ಟು. ರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಯೋಗ, ವೇದ ಇದರ ಬಗ್ಗೆ, ವೇದಾಂತ ಪತ್ರಿಕೆಗಳು ಮತ್ತು ಪತ್ರಿಕೆಗಳಲ್ಲಿ ಲೇಖನ, ಹಾಗೆ
ವೈದಿಕ ಕ್ರಿಯೆಗಳ ವಿವರಣೆಗಳನ್ನು ಕೊಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವದ ಅಭಿವೃದ್ಧಿ ಸಲಹೆ, ವೈಯಕ್ತಿಕ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು. ಈ ರೀತಿ ನಾನಾ ರೀತಿಯಾಗಿ ಸಮಾಜದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಇವತ್ತಿನ ಮೊದಲನೇ ಉಪನ್ಯಾಸವನ್ನು ಮಾಡಿಕೊಡ್ತಾರೆ. ಓಂ ವಿಶ್ವಾನಿ ದೇವ ಸವಿತರ್ದುರಿತಾನಿ ಪರಾಸುವ ಯದ್ಭದ್ರಂ ತನ್ನ ಆಸುವ. ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರಿಗೂ, ತಾಯಂದಿರಿಗೂ, ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಇದಕ್ಕೆ ಜಯಸಿಂಹ ಅವರು ನನಗೆ ಕೇಳಿದ್ರು, ಉಪನ್ಯಾಸಕ್ಕೆ ಏನು ಹೆಸರು ಕೊಡೋಣ ಅಂತ ಕೇಳಿದ್ರು. ಆಗ ಸಾಕಷ್ಟು ಯೋಚನೆ ಮಾಡಿ ಕಲ್ಯಾಣ ಮಾರ್ಗದ ಪಥಿಕ ಸ್ವಾಮಿ ಶ್ರದ್ಧಾನಂದ ಅನ್ನುವಂಥ ಹೆಸರನ್ನು ಕೊಟ್ಟೆ ನಾನು. ಕಾರಣ ಎಷ್ಟೇ, ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಸಾಧಕರು ಆಗಿದ್ದಾರೆ. ಅವರು ತಮ್ಮ ಶ್ರೇಷ್ಠ ಜೀವನವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ, ಅಂತಹ ಜೀವನವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಅವರು ಸಾಕಷ್ಟು ಜನ ಇದ್ದಾರೆ. ಆದರೆ ಸ್ವಾಮಿ ಶ್ರದ್ಧಾನಂದರು ತನ್ನನ್ನು ಎಲ್ಲೂ ಕೂಡ ನಾನೊಬ್ಬ ಸಾಧಕ ಅಂತ ಕರ್ಕೊಂಡಿಲ್ಲ. ಅವರು ಅವರ ಒಂದು ಜೀವನ ಚರಿತ್ರೆಯನ್ನು ಬರೆದರು. ಅದನ್ನು ಸಂಪಾದನೆ ಮಾಡಿದ್ದು ಅವ್ರ ಮಗನೇ. ಅವರು ಅದಕ್ಕೆ ಹೆಸರು ಕೊಟ್ಟಿರುವಂಥದ್ದು ಕಲ್ಯಾಣ ಮಾರ್ಗಕ ಪಥಿಕ್ ಅಂತಲೇ ಅವ್ರು ಏನು ಮಾಡಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಅಂದರೆ ನಾನು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗುವಂತಹ ಒಬ್ಬ ಮಾರ್ಗದಲ್ಲಿ ಹೋಗುವಂಥ ಪಥಿಕ, ಮಾರ್ಗ ಹೋಕ ಅಂತ ಅವರು ತಮ್ಮನ್ನು ತಾವು ಕರ್ಕೊಂಡಿದ್ದಾರೆ. ನಾನೊಬ್ಬ ಸಾಧಕ ಅಂತ ಎಲ್ಲೂ ಕೂಡ ಕರ್ಕೊಂಡಿಲ್ಲ. ನಮಗೆಲ್ಲ ಗೊತ್ತು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ಸಾಕಷ್ಟು ಮಹಾಪುರುಷರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಸಾಕಷ್ಟು ಜನರು ತಮ್ಮ ಜೀವನವನ್ನು ಒಂದು ತತ್ವಕ್ಕಾಗಿ, ಒಂದು ಉದ್ದೇಶಕ್ಕಾಗಿ ಮುಡಿಪಾಗಿಟ್ಟು ಅವ್ರ ಹೆಸರನ್ನು ಅಜರಾಮರಗೊಳಿಸಿ ಹೋಗಿದ್ದಾರೆ. ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಬುದ್ಧ ಇರ್ಬೋದು, ಶಂಕರ ಇರ್ಬೋದು, ರಾಮಾನುಜರು ಇರ್ಬೋದು, ಮಧ್ವರು ಇರ್ಬೋದು, ಬಸವ ಇರ್ಬೋದು, ಹೀಗೆ ಯಾರಾದರೂ ಇರಬಹುದು, ಬಸವರು ಹೀಗೆ ಯಾರಾದರೂ ಇರಬಹುದು. ಯಾವುದೋ ಒಂದು ಸಮಯದಲ್ಲಿ ಸಮಾಜದಲ್ಲಿ ಬಂದಂತಹ ಒಂದಷ್ಟು ವಿಕೃತಿಗಳನ್ನು ಅದನ್ನು ದೂರ ಮಾಡಿ ಸಮಾಜದಲ್ಲಿ ಒಂದು ಸರಿಯಾದ ವ್ಯವಸ್ಥೆ ತರಲಿಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಸಾಕಷ್ಟು ಜನರು ಏನು ಮಾಡಿದ್ದಾರೆ ಅಂತಂದರೆ ಶ್ರಮಿಸಿದ್ದಾರೆ, ತಮ್ಮ ಜೀವನವನ್ನು ಕೊಟ್ಟಿದ್ದಾರೆ. ಹೀಗೆ ಒಂದು ಉದ್ದೇಶಕ್ಕಾಗಿ, ಒಂದು ತತ್ವಕ್ಕಾಗಿ ತಮ್ಮ ಜೀವನವನ್ನು ಕೊಟ್ಟಂಥ ಮಹನೀಯರಲ್ಲಿ ಶ್ರದ್ಧಾನಂದರು ಕೂಡ ಒಬ್ಬರು. ಹಾಗಾಗಿ ಅವರ ಜೀವನವನ್ನು ನಾವು ನೋಡಬೇಕು ಅಂತಂದರೆ, ಅವ್ರ ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಯಾವುದಪ್ಪ ಅಂತಂದರೆ, ಅವರು ಯಾವ ತತ್ವಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಆ ತತ್ವ ಅವರ ಜೀವನದಲ್ಲಿ ಇದ್ದಿದ್ದರಿಂದನೇ, ಅದಕ್ಕಾಗಿ ಅವರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರಿಂದನೇ ಅವರಿಗೆ ಸ್ವಾಮಿ ಶ್ರದ್ಧಾನಂದ ಅಂತ ಹೆಸರು ಅಥವಾ ಮಹಾತ್ಮ ಅನ್ನುವಂಥ ಬಿರುದು ಅವರಿಗೆ ಸಿಕ್ತು. ಅದಕ್ಕೆ ಕಾರಣ ಅವ್ರ ಜೀವನದಲ್ಲಿ ಆಚರಿಸಿದಂತಹ, ಅನುಸರಿಸಿದಂತಹ ಅಥವಾ ಜೀವನಕ್ಕೆ ಅವರು ಅಳವಡಿಸ್ಕೊಂಡಂತಹ ತತ್ವಗಳು. ಆ ತತ್ವಗಳ ಹಿನ್ನೆಲೆಯಲ್ಲಿ ಅವರಿಗೆ ಆ ಒಂದು ಹೆಸರು ಬಂತು ಅಥವಾ ಅವರು ಆ ಒಂದು ಪದವಿಯನ್ನು ಪಡ್ಕೊಂಡ್ರು. ಹಾಗಾದರೆ ಯಾವುದು ಆ ತತ್ವಗಳು? ಯಾವ ತತ್ವಗಳ ಆಧಾರದಲ್ಲಿ ಅವರು ಜೀವನ ನಡೆಸಿದ್ರು ಅಥವಾ ಯಾವ ತತ್ವಗಳನ್ನು ಅವರು ನಮಗೆ ಎಲ್ಲರಿಗೂ ಕೊಟ್ಟರು, ಮುಂದೆ ಇಟ್ಟರು ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಂಡ್ರೆ ಆವಾಗ ಸ್ವಾಮಿ ಶ್ರದ್ಧಾನಂದ ನಮ್ಗೆ ಅರ್ಥ ಆಗ್ತಾರೆ. ನಮಗೆಲ್ಲ ಗೊತ್ತು, ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ಬೇಕಾದಂಥ ಮಾರ್ಗದರ್ಶನ ಕೊಡಲಿಕ್ಕೆ ಅನೇಕ ಗ್ರಂಥಗಳು, ಅನೇಕ ತತ್ವಗಳು, ಅನೇಕ ಮಾರ್ಗದರ್ಶಕರು ನಮಗಿದ್ದಾರೆ. ಆದರೆ ಎಲ್ಲದಕ್ಕೂ ಮೂಲವಾಗಿ ನಾವೆಲ್ಲರೂ ಕೂಡ ಆರಾಧಿಸುವಂಥ ಅಥವಾ ನಾವೆಲ್ಲರೂ ಕೂಡ ಅದನ್ನು ಮಾರ್ಗದರ್ಶಕ ಅಥವಾ ನಮಗೆ ಪ್ರಮಾಣ ಅಂತ ಸ್ವೀಕರಿಸುವಂತಹ ಯಾವುದಾದ್ರು ಒಂದು ತತ್ವ ಇದ್ದರೆ ಅಥವಾ ಗ್ರಂಥ ಇದ್ದರೆ, ಸಾಹಿತ್ಯ ಇದ್ದರೆ ಅಥವಾ ಜಗತ್ತಿನ ಪ್ರಾಚೀನವಾದ ಸಾಹಿತ್ಯ ಎಲ್ಲರೂ ಒಪ್ಕೊಳ್ಳೋದು ಅಂತಿದ್ರೆ ಅದು ವೇದಗಳು. ಆ ವೇದಗಳನ್ನು ಅವರ ಜೀವನದಲ್ಲಿ ಇಳಿಸ್ಕೊಂಡ್ರು. ಅದರ ಜೊತೆಗೆ ಅದರ ಪ್ರಚಾರವನ್ನು ಏನು ಮಾಡಿದ್ರು ಅಂತಂದರೆ ಎಲ್ಲ ಕಡೆ ಮಾಡುವಂಥ ಪ್ರಯತ್ನ ಅವ್ರು ಮಾಡಿದ್ರು. ಆ ವೇದಗಳು ಅಂತ ಹೇಳಿದ ತಕ್ಷಣ ಅದ್ರ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಆ ಸಾಕಷ್ಟು ತಪ್ಪು ಕಲ್ಪನೆಗಳು ವೇದಗಳ ಬಗ್ಗೆ ಇತ್ತು, ಈಗಲೂ ಕೂಡ ಇದೆ. ಅದನ್ನು ಹೋಗಲಾಡಿಸ್ಲಿಕ್ಕೆ, ಅದನ್ನು ದೂರ ಮಾಡಲಿಕ್ಕೆ ಸ್ವಾಮಿ ಶ್ರದ್ಧಾನಂದರು ತುಂಬ ಪ್ರಯತ್ನ ಪಟ್ಟರು. ಹಾಗಾಗಿ ಏನು ಹೇಳುತ್ತೆ ವೇದಗಳು ಅಥವಾ ವೇದಗಳು ಅಂದರೆ ಏನು? ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ವೇದಗಳು ಅಂದ ತಕ್ಷಣ ನಮಗೆ ನೆನಪಾಗೋದೇನಪ್ಪ ಅಂತಂದರೆ, ಪುರೋಹಿತರು ಬರ್ತಾರೆ, ಅವರು ವೇದ ಹೇಳ್ತಾರೆ, ಅದಕ್ಕೊಂದಷ್ಟು ವೇದ ಮಂತ್ರಗಳನ್ನ ಹೇಳಿ ಪೂಜೆ ಮಾಡಿಸಿ ಹೋಗ್ತಾರೆ.
ಅನ್ನೋದು ನಮ್ಮೆಲ್ಲರ ಕಲ್ಪನೆ ವೇದಗಳ ಬಗ್ಗೆ. ಹಾಗಾಗಿ ವೇದಗಳಿಗೂ ನಮಗೂ ಏನು ಸಂಬಂಧ ಅಂತಂದರೆ ಅಷ್ಟೇ ಸಂಬಂಧ. ಯಾವುದೋ ಒಂದು ಏನೋ ನಮ್ಮ ಮನೆಯಲ್ಲಿ ಒಂದು ಕೆಲಸ ಮಾಡಿಸ್ಬೇಕು, ಕರ್ಮ ಮಾಡಿಸ್ಬೇಕು ಅಂತಂದರೆ ಆವಾಗ ವೇದದ ನೆನಪು ನಮಗಾಗತ್ತೆ. ಹಾಗಾದ್ರೆ ವೇದಕ್ಕೂ ನಮಗೂ ಅಷ್ಟೇ ಸಂಬಂಧನಾ? ಅದಕ್ಕೂ ಮೀರಿದ ಸಂಬಂಧ ನಮಗೂ ಅದಕ್ಕೂ ಇಲ್ವಾ? ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಶ್ರದ್ಧಾನಂದ ನಮ್ಗೆ ಅರ್ಥ ಆಗ್ತಾರೆ. ಅದೇ ವಿಷಯವನ್ನು ಅವ್ರು ತಿಳಿಸೋಕ್ಕೆ ಶ್ರದ್ಧಾನಂದರು ಸಾಕಷ್ಟು ಪ್ರಯತ್ನಪಟ್ಟು ಹೋರಾಡಿದ್ರು. ನಿಜವಾಗ್ಲೂ ಹೋರಾಟನೇ ಅವ್ರು ಮಾಡಿದ್ದು. ಏನು ತಪ್ಪು ಕಲ್ಪನೆ ಇದೆ ವೇದದ ಬಗ್ಗೆ? ವೇದ ಅಂದರೆ ಏನು ಅನ್ನೋದೇ ನಮ್ಗೆ ಮೊದಲು ಗೊತ್ತಿಲ್ಲ. ಅದನ್ನು ಶ್ರದ್ಧಾನಂದ ನಮಗೆ ತಿಳಿಸಿದ್ರು. ವೇದ ಅಂದರೆ ಏನು? ವೇದ ಅಂದರೆ ಜ್ಞಾನ, ತಿಳುವಳಿಕೆ. ಏನು ಜ್ಞಾನ ಕೊಡುತ್ತೆ ವೇದ ನಮಗೆ ಅಂತಂದರೆ, ವೇದಗಳು ನಾವು ಈ ಒಂದು ಸಾಧನವನ್ನು, ಒಂದು ದೇಹ ಅನ್ನುವಂಥ ಒಂದು ಸಾಧನವನ್ನು ತಗೊಂಡು ಅದರೊಳಗಡೆ ಒಂದು ಆತ್ಮ ಇಟ್ಕೊಂಡು ನಾವು ಈ ಜೀವನಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ಭೂಮಿಯಲ್ಲಿ ನಾವು ಜನ್ಮ ಎತ್ತಿದ್ದೀವಿ. ಈ ಜನ್ಮ ಎತ್ತದ ಮೇಲೆ ಈ ಸಾಧನ ಇಟ್ಕೊಂಡು ನಾನು ಏನು ಮಾಡಬೇಕು, ಈ ಸಾಧನವನ್ನು ಹೇಗೆ ಬಳಸ್ಕೋಬೇಕು ಅನ್ನೋದಕ್ಕೆ ಬೇಕಾದಂಥ ಮಾರ್ಗದರ್ಶನ ಕೊಡೋದು ವೇದಗಳು. ನಮ್ಮ ಗುರುಗಳು ಸ್ವಾಮಿ ಶ್ರದ್ಧಾನಂದ ಪರಂಪರೆಯಲ್ಲೇ ಬಂದಂಥವರು ಪಂಡಿತ್ ಸುಧಾಕರ್ ಚತುರ್ವೇದಿ ಅಂತ. ಅವರು ಮೊಮ್ಮಗಳು ಇಲ್ಲೇ ಕೂತಿದ್ದಾರೆ, ನಮಗೆ ಇದ್ದಾರೆ, ಸುಮಿತ್ರಾ ಅವರು ಇಲ್ಲೇ ಇದ್ದಾರೆ, ನಮ್ಮ ಹಿಂದೆ ಇದ್ದಾರೆ, ಇಲ್ಲೇ ಕೂತಿದ್ದಾರೆ. ಅವ್ರ ಮೊಮ್ಮಗಳವರು. ಅವರು 127 ವರ್ಷ ಬದುಕಿದ್ರು. ಅವರು ಒಂದು ಉದಾಹರಣೆ ಹೇಳ್ತಾ ಇದ್ರು, ವೇದಗಳು ಅಂದ್ರೆ ಏನು ಅಂತ. ಅವರು ಸ್ವಾಮಿ ಶ್ರದ್ಧಾನಂದರ ಸಾಕ್ಷಾತ್ ಶಿಷ್ಯರು. ಕಾಂಗಡಿ ಗುರುಕುಲದಲ್ಲಿ ಸ್ಥಾಪನೆ ಮಾಡಿದಾಗ ಅಲ್ಲಿ ಹೋಗಿ ಅಧ್ಯಯನ ಮಾಡಿದಂಥವ್ರು. ಅವರು ಯಾವತ್ತೊಂದು ಉದಾಹರಣೆ ಹೇಳ್ತಾ ಇದ್ರು, ವೇದಗಳು ಅಂದ್ರೆ ಏನು ಅಂತ ಹೇಳೋದಕ್ಕೆ ಉದಾಹರಣೆ. ಏನು ಉದಾಹರಣೆ ಅಂತಂದರೆ, ನಾವು ಯಾವುದೇ ಒಂದು ವಸ್ತು ತಗೊಂಡಾಗ, ಆ ವಸ್ತು ತಗೊಂಡ್ರೆ, ಎಲೆಕ್ಟ್ರಾನಿಕ್ ಅಥವಾ ಯಾವುದೇ ಒಂದು ವಸ್ತು ತಗೊಂಡ್ರೆ, ಸಾಧನವನ್ನು ತಗೊಂಡ್ರೆ, ಅದರ ಜೊತೆಗೆ ನಮಗೊಂದು ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ. ಅದನ್ನು ಹೇಗೆ ಬಳಸಬೇಕು, ಯಾವ ಥರ ಬಳಸಿದ್ರೆ ಅದು ನಮಗೆ ಆ ಸಾಧನ ಜಾಸ್ತಿ ಸಮಯ ನಮ್ಮ ಜೊತೆ ಇರುತ್ತೆ, ಅದನ್ನು ಹೆಚ್ಚು ಸಮಯ ಅದರ ಉಪಯೋಗವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ. ಅದಕ್ಕೆ ಅವರು ಉದಾಹರಣೆ ಹೇಳ್ತಾ ಇದ್ರು, ವೇದಗಳು ಕೂಡ ಯೂಸರ್ ಮ್ಯಾನ್ಯುವಲ್ ಇದ್ದ ಹಾಗೆ. ಈ ಒಂದು ಇನ್ಸ್ಟ್ರೂಮೆಂಟ್, ದೇಹ ಅನ್ನುವಂಥ, ಬಾಡಿ ಅನ್ನುವಂಥ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಆ ಇನ್ಸ್ಟ್ರೂಮೆಂಟನ್ನು ನೀವು ಹೇಗೆ ಬಳಸ್ಕೋಬೇಕು ಅನ್ನೋದಕ್ಕೆ ತಿಳಿಸ್ಕೊಡೋದು ಯಾವುದು? ವೇದಗಳು. ಹಾಗಾಗಿ ಆ ಒಂದು ವೇದಗಳ ತತ್ವ ಏನಿದೆ, ಆ ತತ್ವಗಳನ್ನು ನಾವು ಜೀವನದಲ್ಲಿ ಆಚರಣೆ ಮಾಡಿದಾಗ ನಿಜವಾಗ್ಲೂ ನಮ್ಮ ಈ ಸಾಧನದ ಸರಿಯಾದ ಸದುಪಯೋಗ ಮಾಡ್ಕೊಳ್ಳೋಕೆ ನಮಗಾಗುತ್ತೆ. ಅಂತಹ ಜ್ಞಾನವನ್ನು ವೇದಗಳು ನಮ್ಗೆ ಕೊಡುತ್ತೆ. ಆದ್ದರಿಂದ ಅಂತಹ ವೇದಗಳನ್ನು ತಿಳ್ಕೊಳ್ಬೇಕು ಅಂತಾದರೆ, ಅಂತಹ ವೇದವನ್ನು ನಾವು ಅನುಸರಿಸಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಕೊಟ್ಟಂಥವ್ರು ಸ್ವಾಮಿ ಶ್ರದ್ಧಾನಂದರು. ಹಾಗಾದ್ರೆ ವೇದ ಏನು ಹೇಳುತ್ತೆ? ಒಂದೆರಡು ಉದಾಹರಣೆ ನಾವು ನೋಡಿದ್ರೆ ಗೊತ್ತಾಗುತ್ತೆ ನಮಗೂ ವೇದಕ್ಕೂ ಎಷ್ಟು ಹತ್ರ ಸಂಬಂಧ ಇದೆ ಅಂತ, ನಮ್ಮ ಜೀವನಕ್ಕೂ ನಮಗೂ ಎಷ್ಟು ಹತ್ರ ಸಂಬಂಧ ಇದೆ ಅಂತ. ನಮಗೆಲ್ಲ ತಪ್ಪು ಕಲ್ಪನೆ ಇದ್ದಿದ್ದೇನಪ್ಪ ಅಂತಂದರೆ, ವೇದ ಅಂದರೆ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು, ಯಾವುದೋ ಒಂದು ಲಿಂಗಕ್ಕೆ ಸಂಬಂಧಪಟ್ಟಿದ್ದು, ಯಾವುದೋ ಒಂದು ಮತಕ್ಕೆ, ಹೀಗೆ ಈ ಥರದ್ದೆಲ್ಲ ತಪ್ಪು ಕಲ್ಪನೆಗಳಿದ್ದು. ಆದರೆ ವೇದ ಅಂದರೆ ಜ್ಞಾನ, ನಮ್ಗೆ ಬೇಕಾದಂಥ ಮಾರ್ಗದರ್ಶನ ಕೊಡುವಂಥದ್ದು. ಅಷ್ಟು ಮಾತ್ರ ತಿಳ್ಕೊಂಡ್ರೆ ನಮಗೆಲ್ಲರಿಗೂ ವೇದದ ಜೊತೆ ಸಂಬಂಧ ಬರುತ್ತೆ. ಒಂದೆರಡು ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಸಾಮಾನ್ಯವಾದಂಥ ಉದಾಹರಣೆ, ನಾನು ಒಂದೆರಡು ಉದಾಹರಣೆ ಕೊಡ್ತೀನಿ ನಿಮಗೆ. ವೇದದಲ್ಲಿ ಒಂದು ಮಂತ್ರ ಬರುತ್ತೆ. ಏನಪ್ಪ ಅಂತಂದರೆ, ಅಶ್ಮನ್ಮತಿ ರೀಯತೆ ಸಂರಭಧ್ವಂ ಅಂತ ಒಂದು ಮಂತ್ರ. ಈ ಮಂತ್ರ ಏನು ಹೇಳುತ್ತೆ ಅಂತಂದರೆ, ನಮ್ಮ ಜೀವನ ಅಂದರೆ ಒಂದು ನದಿ ಇದ್ದ ಹಾಗೆ. ನದಿ ಒಂದು ಕಡೆ ಅದ್ರ ನದಿಯ ಗುರಿ ಯಾವುದಪ್ಪ ಅಂತಂದರೆ ಸಾಗರ ಮುಟ್ಟೋದು, ಸಮುದ್ರ ತಲುಪೋದು, ಅದು ಅದರ ಗುರಿ. ಆ ಗುರಿ ಮುಟ್ಟುವಾಗ ಅದಕ್ಕೇನಪ್ಪ ಅಂತಂದರೆ, ಮಧ್ಯದಲ್ಲಿ ಕೆಲವೊಮ್ಮೆ ದುಣುಕ್ಬೇಕಾಗುತ್ತೆ, ಇನ್ನು ಕೆಲವೊಮ್ಮೆ ಕಲ್ಲುಗಳ ಅಡ್ಡ ಬರುತ್ತೆ, ಅದು ಕೊಡಿಸ್ಕೊಂಡು ಮೂಸ್ಕೊಂಡು ಏನು ಮಾಡಬೇಕು, ಮುಂದಕ್ಕೆ ಹೋಗ್ಬೇಕದು. ಈ ಥರದ್ದೆಲ್ಲ ಏನು ಬರುತ್ತೆ ಅಂತಂದರೆ ತೊಂದರೆಗಳು ನದಿಗೆ ಬರುತ್ತೆ. ಆದರೆ ನದಿ ನಿಂತ್ಕೊಳ್ಳಲ್ಲ, ಜೀವನ ನಡೆಸ್ಕೊಂಡು ಅದರ ಗುರಿಯನ್ನು ಮುಟ್ಟೋ ಕಡೆ ಹೋಗ್ತಾ ಇರುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಆ ಉದಾಹರಣೆಯನ್ನು ಕೊಟ್ಟು ವೇದ ಮಂತ್ರ ನಮ್ಗೆ ಹೇಳ್ತಾ ಇದೆ. ಏನಪ್ಪ ಅಂತಂದರೆ, ಹಾಗೆ ನಮ್ಮ ಜೀವನದಲ್ಲೂ ಕೂಡ ಕಷ್ಟವೂ ಇದೆ, ಸುಖವೂ ಇದೆ, ಎರಡೂ ಕೂಡ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಷ್ಟಗಳು ಬಂದರೂ, ಏನೇ ತೊಂದರೆ ಬಂದರೂ ಎದೆಗುಂದು ಬೇಡ. ಉತ್ತಿಷ್ಠತ ಪ್ರತರತ ಸಖಾಯ. ಹೇ ಮಿತ್ರರೇ, ನೀವು ಯಾವುದೇ ಕಾರಣಕ್ಕೂ ಈ ಥರ ತೊಂದರೆಗಳು ಬಂದೆ ಹೆದರಬೇಡಿ. ಅದು ಹೆದರದೆ ಏನು ಮಾಡಿ, ನಿಮ್ಮ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ, ಅದನ್ನು ಎದುರಿಸಿ ನಿಂತ್ಕೊಳ್ಳಿ, ಮುಂದಕ್ಕೆ ಹೋಗಿ. ಉತ್ತಿಷ್ಠತ, ಎದ್ದು ನಿಂತ್ಕೊಳ್ಳಿ. ಸ್ವಾಮಿ ವಿವೇಕಾನಂದರು ಇದನ್ನೇ ಹೇಳಿ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ ನಿಬೋಧತ, ಕಠೋಪನಿಷತ್ತಿನ ಮಂತ್ರ. ಇದನ್ನೇ ವಿವೇಕಾನಂದರು ಕೂಡ ಹೇಳ್ತಾರೆ. ಹೀಗೆ ವೇದ ಮಂತ್ರಗಳೇನು ಮಾಡುತ್ತೆ ಅಂತಂದರೆ, ನಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಸಣ್ಣ ಸಣ್ಣ ಅಂಶವನ್ನು ಒಂದೊಂದು ಮಂತ್ರದಲ್ಲಿ ಕೊಡ್ತಾ ಹೋಗುತ್ತೆ.
ಹಾಗೆ ಇನ್ನೊಂದು ಮಂತ್ರ ಹೇಳುತ್ತೆ, ಏನಪ್ಪ ಅಂತಂದರೆ ನಮಗೆಲ್ಲ ಇವತ್ತು ಸಂಪತ್ತು ಅಂದರೆ ಯಾವುದು ಅಂತಂದರೆ ನಮಗೆಲ್ಲ ಕಣ್ಮುಂದೆ ಬರುವಂಥದ್ದು ಹಣ ಅಂತ ಮಾತ್ರ ಸಂಪತ್ತು ಅಂತ ಏನು ಬರುತ್ತೆ, ನಮ್ಮ ಕಣ್ಣು ಮುಂದೆ ಬರುತ್ತೆ. ಹಾಗಾಗಿ ನಮ್ಮ ಮಕ್ಕಳನ್ನೆಲ್ಲ ಎಲ್ಲಿ ಕಳಿಸ್ತೀವಿ ನಾವು, ಆ ಥರ ಶಿಕ್ಷಣ ಪಡ್ಕೊಳ್ಬೇಕು ಮಕ್ಕಳು, ಸಂಪತ್ತನ್ನು ದುಡಿಯುವಂತಹ ಅಥವಾ ಹಣವನ್ನು ತರುವಂಥ ಯಂತ್ರಗಳಾಗಬೇಕು ಅನ್ನೋ ಸಲುವಾಗಿ ನಾವೆಲ್ಲ ಎಲ್ಲಿ ಕಳಿಸ್ತೀವಿ, ಅವ್ರನ್ನ ಹುಡ್ತಾ ಇದ್ದಾಗಲೇ ನಿರ್ಣಯ ಮಾಡಿಬಿಡ್ತೀವಿ, ಈ ಥರ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ನಿಶ್ಚಯ ಮಾಡಿಬಿಡ್ತೀವಿ ನಾವು. ಆ ಥರ ಒಂದು ಸ್ಥಿತಿಯಲ್ಲಿ ಇವತ್ತಿದ್ದೀವಿ. ಆದರೆ ಇಲ್ಲಿ ವೇದ ಮಂತ್ರ ನಮ್ಗೆ ಹೇಳುತ್ತೆ ಸಂಪತ್ತು ಅಂದರೆ ಯಾವುದು, ಹೇಗೆ ನೋಡಬೇಕು ನಾವು ಸಂಪತ್ತನ್ನು. ಪರಿಚಿನ್ಮರ್ತಃ ದ್ರವಿಡಂ ಮಮನ್ಯಾತ್ ಅಂತ ಒಂದು ಮಂತ್ರ ಇದೆ. ಆ ಮಂತ್ರ ಹೇಳುತ್ತೆ ಏನಪ್ಪ, ನೋಡಪ್ಪ ಹೇ ಮನುಷ್ಯ ಜೀವನೇ, ನಿನ್ನ ಸುತ್ತಮುತ್ತಲೂ ಸಂಪತ್ತಿದೆ, ನೀನು ಕೂಡ ಒಂದು ಸಂಪತ್ತು, ನಿನ್ನ ಶರೀರವೂ ಕೂಡ ಒಂದು ಸಂಪತ್ತು. ನಿನ್ನ ಸಂಪತ್ತನ್ನು ನೋಡೋ ದೃಷ್ಟಿಯನ್ನು ಬದಲಾಯಿಸ್ಕೋ. ನಿನ್ನ ಮಕ್ಕಳು ಒಂದು ಸಂಪತ್ತು, ನಿನ್ನ ಶರೀರ ಒಂದು ಸಂಪತ್ತು, ಹಾಗೆ ನಿನ್ನ ಜೊತೆ ಇರುವಂಥ ನಿನ್ನ ಸಂಬಂಧಿಕರು ಎಲ್ಲರೂ ಕೂಡ ಒಂದು ಸಂಪತ್ತು. ಆ ಎಲ್ಲರೂ ಸಂಪತ್ತು ಅಂತ ನೋಡಿದಾಗ ಅದು ಎಲ್ಲರ ಸಂಪತ್ತು ನಂದಾಗತ್ತೆ, ನಾನು ಕೂಡ ಎಲ್ಲರಿಗೂ ಸಂಪತ್ತಾಗ್ತೀನಿ. ಅದೇ ಹಣವನ್ನು ಮಾತ್ರ ನೋಡಿದ್ರೆ ನಮ್ಮ ದೃಷ್ಟಿ ಏನಾಗುತ್ತೆ, ಬದಲಾಗುತ್ತೆ. ಜೀವನ ನೋಡುವಂಥ ದೃಷ್ಟಿ ಬದಲಾಗುತ್ತೆ, ಜೀವನ ನಡೆಸೋ ದೃಷ್ಟಿನೂ ಬದಲಾಗುತ್ತೆ. ಆವಾಗ ಯಾವಾಗ ಈ ಮಂತ್ರದ ಹಿನ್ನೆಲೆಯಲ್ಲಿ ನಾವು ನೋಡ್ತೀವೋ ಜೀವನವನ್ನು, ಸಂಪತ್ತನ್ನು, ಆವಾಗ ಸಂಬಂಧಗಳನ್ನು ರಕ್ಷಣೆ ಮಾಡ್ಕೊಳ್ತಾ ಅದನ್ನು ಪೋಷಿಸ್ಕೊಳ್ತಾ ನಾವು ಮುಂದೆ ಜೀವನ ನಡೆಸ್ಲಿಕ್ಕೆ ಅವಕಾಶ ಆಗುತ್ತೆ. ಹೀಗೆ ಸಣ್ಣ ಸಣ್ಣ ವಿಷಯಗಳು ನಮ್ಮ ಜೀವನಕ್ಕೆ ಬೇಕಾಗಿದ್ದನ್ನು ವೇದ ಮಂತ್ರ ಕೊಡ್ತಾ ಹೋಗುತ್ತೆ. ಹೀಗೆ ಅನೇಕ ವಿಷಯಗಳು ವೇದಗಳಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದಿದೆ. ಇದನ್ನು ಯಾವ ಸಮಯದಲ್ಲಿ ಈ ಒಂದು ತತ್ವಗಳು ವೇದಗಳು ಮತ್ತು ನಮ್ಮ ಜೀವನದ ಮಧ್ಯೆ ಒಂದು ಗ್ಯಾಪ್ ಬಂದಿತ್ತಲ್ಲ, ಒಂದು ದೂರ ಆಗಿತ್ತಲ್ಲ, ಅದನ್ನು ಹತ್ರ ಮಾಡುವಂತಹ ಒಂದು ಅನಿವಾರ್ಯತೆ ಆವತ್ತಿನ ಕಾಲದಲ್ಲಿ ಆ ಶ್ರದ್ಧಾನಂದರಿದ್ದಂಥ ಸಮಯದಲ್ಲಿ ಇತ್ತು. ಹಾಗಾಗಿ ಶ್ರದ್ಧಾನಂದರು ಏನು ಮಾಡಿದ್ರು ಅಂತಂದು ಈ ಒಂದು ವಿಷಯವನ್ನು ನಾವು ಸಮಾಜಕ್ಕೆ ತಿಳಿಸ್ಬೇಕು, ಇದು ಅನಿವಾರ್ಯವಾಗಿರುವಂತಹ ವಿಷಯ. ಅದನ್ನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಅದರ ಜೊತೆಗೆ ಸಮಾಜಕ್ಕೆ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಅವ್ರ ಪ್ರಾಣವನ್ನು ಬಲಿಗೊಟ್ಟು ಈ ಕೆಲಸವನ್ನು ಮಾಡಿದ್ರು. ಅಷ್ಟು ಅದರಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ರು. ಆ ಒಂದು ತತ್ವಕ್ಕಾಗಿ, ಉದ್ದೇಶಕ್ಕಾಗಿ ಅವ್ರ ಜೀವನವನ್ನು ಮುಡಿಪಾಗಿಟ್ಟಿದ್ದರಿಂದ ಅವರು ಸ್ವಾಮಿ ಶ್ರದ್ಧಾನಂದರಾದರು. ಇಲ್ಲ ಅಂತಂದರೆ ನಿಮ್ಮ ಹಾಗೆ ಯಾವುದೋ ಒಂದು ಮನುಷ್ಯರಾಗಿ ಹೋಗ್ತಿದ್ರೇನೋ ಅವರು. ಆದರೆ ಒಂದು ತತ್ವಕ್ಕೆ, ಒಂದು ಉದ್ದೇಶಕ್ಕೆ ತಮ್ಮನ್ನು ತಾವು ಯಾವಾಗ ತೊಡಗಿಸ್ಕೊಂಡ್ರೋ ಅಲ್ಲಿಂದ ಅವ್ರ ಜೀವನವೇ ಪೂರ್ತಿ ಬದಲಾಯಿತು. ಯಾಕೆ ಅಂತಂದರೆ ಅವ್ರು ಏನು ಸಾಮಾನ್ಯವಾಗಿ ನಾವು ನೋಡ್ತೀವಿ, ಸಾಕಷ್ಟು ಜನ ವಿಷಯಗಳನ್ನು ಏನು ಮಾಡ್ತಾರೆ ಅಂತಂದರೆ ಭಾಷಣ ಮಾಡಿಬಿಡ್ತಾರೆ. ಜೀವನದಲ್ಲಿ ಇದೆಯಾ ಅಂತ ಕೇಳಿದ್ರೆ ಜೀವನದಲ್ಲಿ ಇರೋದಿಲ್ಲ. ಹಾಗಾಗಿ ಸುಮಾರು ಗಾದೆ ಮಾತುಗಳು ಕೂಡ ಹುಟ್ಕೊಂಡಿದೆ ನಮ್ಮಲ್ಲಿ. ಹೇಳೋದೆಲ್ಲ ಆಚಾರ, ತಿನ್ನೋದೆಲ್ಲ ಬದನೆಕಾಯಿ, ಈ ಥರದ್ದೆಲ್ಲ ಗಾದೆ ಮಾತುಗಳು ಹುಟ್ಕೊಂಡಿದ್ದಾವೆ. ಯಾಕೆ ಅಂತಂದರೆ ಏನು ಹೇಳ್ತೀವಿ ಅದರಂತೆ ನಾವು ಜೀವನದಲ್ಲಿ ಇರಬೇಕು. ಆವಾಗ ಮಾತ್ರ ಏನಾಗುತ್ತೆ ಅಂತಂದರೆ ಅದಕ್ಕೆ ಬೆಲೆ, ಇಲ್ಲ ಅಂತಂದರೆ ಬೆಲೆ ಇಲ್ಲ. ಹಾಗಾಗಿ ಇನ್ನೊಂದು ಮಾತು ಕೂಡ ಬರುತ್ತೆ, ಏನಪ್ಪ ಅಂತಂದರೆ ನಮ್ಮ ಕೃತಿಯೇ ನಾವೇನು ಅಂತ ಹೇಳಬೇಕು, ಮಾತಾಡಬೇಕು ಅಂತ. ಹಾಗೆ ಶ್ರದ್ಧಾನಂದರು ಹಾಗಿದ್ದರು. ಅವ್ರು ಏನು ತತ್ವವನ್ನು 4 ಜನ ಕೇಳ್ತಾ ಇದ್ರು ಅದು ಜೀವನದಲ್ಲಿ ಮೊದಲು ಆಚರಿಸ್ತಾ ಇದ್ರು. ಆ ಆಚರಣೆಯಿಂದ ಅವ್ರು ಮಾಡಿದ್ರಿಂದಾಗಿಯೇ ಅವರಿಗೆ ಆ ಒಂದು ಪದವಿ, ಪಟ್ಟ ಬಂತು, ಅಥವಾ ಸಮಾಜದಲ್ಲಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಳಕ್ಕಾಯ್ತು. ಯಾಕೆ ಅಂತಂದರೆ ಜೀವನದಲ್ಲಿ ವೇದ ತತ್ವಗಳು ಅವರಲ್ಲಿ ಇದ್ದಿದ್ದರಿಂದ. ಹಾಗಾಗಿ ಸ್ವಾಮಿ ಶ್ರದ್ಧಾನಂದರಲ್ಲಿ ಪರಿವರ್ತನೆ ಅಥವಾ ಈ ತತ್ವ ಬರಲಿಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನು ಒಂದಷ್ಟು ನಾವು ಯೋಚನೆ ಮಾಡೋಣ. ಸ್ವಾಮಿ ಶ್ರದ್ಧಾನಂದರು ಹುಟ್ಟಿದ್ದು ಪಂಜಾಬಿನ ಜಲಂಧರ್ ಅನ್ನುವಂಥ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ತಲ್ವಾನ್ ಅಂತ ಒಂದು ಗ್ರಾಮ, ಅಲ್ಲಿ ಅವರು ಹುಟ್ಟಿದ್ದು. 1850 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗ ಆಯಿತೋ ಆ ಇಸ್ವಿಯಲ್ಲಿ 1857ನೇ ಇಸ್ವಿಯಲ್ಲಿ ಅವ್ರು ಹುಟ್ಟಿದ್ದು. ಅವರ ತಂದೆ ನಾನಕ್ ಚಂದ್ರ ಅಂತ. ಅವರು ನಾನಕ್ ಚಂದ್ರರು ಅವ್ರದ್ದೊಂದು ಒಳ್ಳೆ ಕುಟುಂಬ, ಭಕ್ತ ಕುಟುಂಬ. ಅವರು ಭಕ್ತಿಯಲ್ಲಿ ಜೀವನ ಪ್ರತಿನಿತ್ಯ ಅವ್ರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇದ್ದಂಥ ಒಂದು ಕುಟುಂಬ. ಆರಂಭದಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇದ್ದರೂ ಕೂಡ ಯಾವಾಗ ಅವರು ನಾನಕ ಚಂದ್ರರು ಪೊಲೀಸ್ ಹುದ್ದೆಯನ್ನು ಪಡೀತಾರೋ ಅದರ ನಂತರ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳು, ತೊಂದರೆಗಳು ಕೂಡ ಬರೋದಿಲ್ಲ.
ಆ ನಾನಕಚಂದ್ರರ ಕೊನೆಯ ಮಗ ಅಂದರೆ 6ನೇ ಮಗನಾಗಿ ಹುಟ್ಟಿರುವಂಥವರು ಸ್ವಾಮಿ ಶ್ರದ್ಧಾನಂದರು. ಅವರ ಮೊದಲನೇ ಹೆಸರು ಮುನ್ಶಿರಾಮ, ಅವರ ಜಾತಕದಿಂದ ಬಂದಂಥ ಹೆಸರು ಬೃಹಸ್ಪತಿ ಅಂತ. ಆದರೆ ಆ ಹೆಸರು ಯಾರೂ ಕರೆಯೋದಿಲ್ಲ. ಕೊನೆಗೆ ಮುನ್ಶಿರಾಮ ಅಂತ ಒಂದು ಹೆಸರು ಇರುತ್ತೆ. ಎಲ್ಲ ಕಡೆ ಅವ್ರು ಮುನ್ಶಿರಾಮ್ ಅಂತಲೇ ಕರೆಸ್ಕೊಳ್ತಾರೆ. ತಂದೆಗೆ ಸಾಕಷ್ಟು ಕೆಲಸ ಇರ್ತಿದ್ರಿಂದ ಅವರು ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಏನು ಮಾಡ್ತಾರೆ, ಬೇರೆ ಬೇರೆ ಕಡೆ ಇರಬೇಕಾಗತ್ತೆ. ಯಾವುದೋ ಒಂದು ಸಮಯದಲ್ಲಿ ನೀನು ಕಾಶಿಗೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ಕಾಶಿಗೆ ಹೋಗಿ ಅಧ್ಯಯನ ಕೂಡ ನಡೆಸ್ತಾರೆ. ಅಧ್ಯಯನ ನಡೆಸುವಂಥ ಸಮಯದಲ್ಲಿ ಹಣದ ತೊಂದರೆ ಯಾವುದೂ ಇಲ್ಲದೇ ಇದ್ದಿದ್ದರಿಂದ, ಸಾಕಷ್ಟು ಮುದ್ದಿನಿಂದ ಬೆಳೆದಂಥ ಮಗನಾಗಿದ್ದರಿಂದ, ಕೊನೆಯ ಮಗ ಚಿಕ್ಕವನು, ಹಾಗಾಗಿ ಸಾಕಷ್ಟು ಮುದ್ದಿನಿಂದ ಬೆಳೆದಿದ್ದರಿಂದ ಅವರಲ್ಲಿ ಸಾಕಷ್ಟು ಬೇಡದೇ ಇರುವಂಥ ಚಟಗಳು ಕೂಡ ಸೇರಿಕೊಳ್ಳುತ್ತೆ. ಕುಡಿತ ಇರ್ಬೋದು, ಆಹಾರದಲ್ಲಿ ಮಾಂಸಾಹಾರ ಇರ್ಬೋದು, ಈ ಥರ ಧೂಮಪಾನ ಇರ್ಬೋದು, ಈ ಥರದ್ದೆಲ್ಲ ಕೂಡ ಸೇರಿಕೊಳ್ಳುತ್ತೆ. ಸ್ವಾಮಿ ಶ್ರದ್ಧಾನಂದರು ಮೊದಲನೇ ಪಾಠ ಜೀವನದಲ್ಲಿ ಕಲಿಸೋದು ನಮ್ಗೆ ಇದನ್ನೇ. ಸ್ವಾಮಿ ಶ್ರದ್ಧಾನಂದ ಜೀವನ ನೋಡಿದಾಗ ನಮ್ಗೆ ಗೊತ್ತಾಗೋದು ಏನಪ್ಪ ಅಂತಂದರೆ, ಅದನ್ನೂ ಕೂಡ ಮೀರಿ ನಿಂತ್ಕೊಳ್ಬೋದು. ಈ ಥರ ಸ್ಥಿತಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಸ್ವಾಮಿ ಶ್ರದ್ಧಾನಂದಾಗಿ ಬೆಳೆದ್ರಲ್ಲ, ಅದು ಅವ್ರಿಗೆ ನಮಗೆ ಮೊದಲನೇ ಮಾರ್ಗದರ್ಶನ ಕೊಡ್ತಾ ಇರುವಂಥದ್ದು. ಏನು ಮಾರ್ಗದರ್ಶನ ಅಂತಂದರೆ, ಇದನ್ನೆಲ್ಲವನ್ನು ಬಿಟ್ಟು ಒಂದ್ಸಲಿ ದೃಢವಾದ ನಿರ್ಧಾರ ಮಾಡಿದ್ರೆ ನಾನು ಇದನ್ನೆಲ್ಲ, ಒಂದು ವ್ಯಕ್ತಿ ಏನಾಗ್ಬೋದು, ಇದನ್ನೆಲ್ಲ ಬಿಟ್ಟು ನಿಂತ್ಕೊಂಡು ಮುಂದೆ ಒಂದು ಸಾಧನೆಯನ್ನು ಮಾಡಬಹುದು ಅನ್ನೋದನ್ನು ಮೊದಲು ನಮ್ಗೆ ತೋರಿಸ್ಕೊಡ್ತಾರೆ. ಅವರು ಸಾಕಷ್ಟು ತುಂಬ ಚಿಕ್ಕ ವಯಸ್ಸಲ್ಲ, 16-17 ವರ್ಷಕ್ಕೆ ಅವ್ರಿಗೆ ಈ ಥರದ್ದೆಲ್ಲ ಚಟಗಳು ನಿಂತ್ಕೊಳ್ಳುತ್ತೆ. ಆದರೆ ತಂದೆಯವ್ರಿಗೆ ತುಂಬ ಯೋಚನೆ ಆಗುತ್ತೆ, ಮಗ ಹೀಗಾದ್ನಲ್ಲ ಅಂತ. ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ದಯಾನಂದ ಸರಸ್ವತಿ, ಸ್ವಾಮಿ ದಯಾನಂದ ಸರಸ್ವತಿಯವರು ಆ ಊರಿಗೆ, ಆ ಬರೆಯಲಿ ಅಂತ ಅವರ ಊರಿನ ಹತ್ರ ಇರುವಂಥ ಒಂದು ಊರು, ಅಲ್ಲಿಗೆ ಅವರು ಬರ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಬಂದಂಥ ಸಮಯದಲ್ಲಿ ನಾನಕಚಂದ್ರ ಅವರಿಗೆ ಅವ್ರ ವ್ಯವಸ್ಥೆ ಎಲ್ಲ ನೋಡ್ಕೊಳ್ಳುವಂಥದ್ದು ನಾನಕಚಂದ್ರರಿಗೆ ಇರುತ್ತೆ. ಹಾಗಾಗಿ ಅವ್ರಿಗೆ ಅನಿಸುತ್ತೆ ಏನಪ್ಪ ಅಂತಂದರೆ, ಇವರಿಂದ ಅವರು ಎಲ್ಲ ಕಡೆ ಎಲ್ಲ ಥರ ಬದಲಾವಣೆ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಮುನ್ಶಿರಾಮಲ್ಲಿ ಬದಲಾವಣೆ ಬರಲ್ಲ. ಆಗ ಯೋಚನೆ ಮಾಡ್ತಾರೆ, ದಯಾನಂದರಿಂದಾರು ಒಂಚೂರು ಬದಲಾವಣೆ ಬರಲಿ ಅಂತ ಹೇಳಿ ಒತ್ತಾಯ ಮಾಡಿ ನೀನು ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಬಟ್ ಅಲ್ಲಿ ತನಕ ಏನು ಮುನ್ಶಿರಾಮ್ ಅವರು ಇದ್ರಲ್ಲ, ಶ್ರದ್ಧಾನಂದರು, ಅವರೆಲ್ಲ ಸಮಾಜವನ್ನು ನೋಡಿದ ದೃಷ್ಟಿನೇ ಬೇರೆ ಇತ್ತು. ಸಮಾಜದಲ್ಲಿ ಸಾಕಷ್ಟು ಜನ ಸಾಧಕರು ಅಂತ ಹೆಸರು ಮಾಡಿಕೊಂಡವರು, ಅವರ ಜೀವನ ಢೋಂಗಿ ಜೀವನ ಇತ್ತು. ಅದನ್ನೆಲ್ಲ ಅವ್ರು ನೋಡಿದರು. ಹಾಗೆಯೇ ಸಮಾಜದಲ್ಲಿರುವಂಥ ಸಾಕಷ್ಟು ತೊಡಕುಗಳನ್ನು ಎಲ್ಲ ನೋಡಿದರು. ಇದನ್ನೆಲ್ಲ ನೋಡಿದ್ರಿಂದ ಅವ್ರ ಮನಸ್ಸಲ್ಲಿ ಅನಿಸ್ಬಿಟ್ಟಿತ್ತು ಏನಪ್ಪ ಅಂತಂದರೆ, ಈ ನಮ್ಮ ಸಂಸ್ಕೃತಿಯ ಬಗ್ಗೆ ಅವರಿಗೆ ಪೂರ್ತಿ ಏನೋ ವಿರೋಧ, ಪೂರ್ತಿ ನಾಸ್ತಿಕರಾಗಿ ಅವ್ರ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ರು. ಅಂತಹ ಮನಸ್ಥಿತಿ ಅವರದಿತ್ತು ಯಾವಾಗ ದಯಾನಂದರ ಹತ್ರ ಹೋಗೋ ತನಕ. ಯಾವಾಗ ತಂದೆಯ ಒತ್ತಾಯಕ್ಕೆ ಸಾಕಷ್ಟು ಜನ ಬೇರೆ ವಿದ್ವಾಂಸರು ಕೂಡ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ, ಇಂಗ್ಲೀಷ್ ಅಧಿಕಾರಿಗಳು ಕೂಡ ಅವ್ರ ಭಾಷಣ ಕೇಳ್ತಾರೆ ಅಂತ ಆಗಿದ್ದರಿಂದ ಅವರೆಲ್ಲ ಬಂದಿದ್ದಾರಲ್ಲ, ನಾನು ಒಂದ್ಸಲಿ ಹೋಗೋಣ ಅಂಥೇಳಿ ಹೋಗ್ತಾರೆ. ಆದರೆ ಆ ಮೊದಲನೇ ದಿನದ ಒಂದು ವಿಷಯವನ್ನು ಕೇಳಿಸ್ಕೊಂಡಾಗಲೇ ಇವರಲ್ಲಿ ಏನೋ ಒಂದು ವಿಶೇಷವಾದ ವ್ಯಕ್ತಿತ್ವ ಇದೆ ಅಂತ ದಯಾನಂದರಿಂದ ಆಕರ್ಷಿತರಾಗ್ತಾರೆ ಅವ್ರ ತತ್ವಕ್ಕೆ. ಅವರು ಹೆಚ್ಚು ಕಮ್ಮಿ ಒಂದು 15 ದಿವಸ ಅಲ್ಲಿರ್ತಾರೆ. ಆ 15 ದಿವಸ ಪ್ರತಿನಿತ್ಯ ಮೊದಲನೇದಾಗಿ ಹೋಗಿ ಕೂತ್ಕೊಳ್ಳೋದು ಇವರೇ ಆಗಿದ್ರು. ಅವ್ರ ಉಪನ್ಯಾಸ ಆಗ್ತಾಯಿತ್ತು, ಉಪನ್ಯಾಸ ಆದಮೇಲೆ ಸ್ವಲ್ಪ ವಿರಾಮ ಇರ್ತಾಯಿತ್ತು, ಅದ ನಂತರ ಪ್ರಶ್ನೋತ್ತರಕ್ಕೆ ಅವಕಾಶ ಇರ್ತಾಯಿತ್ತು. ಆ ಪ್ರಶ್ನೋತ್ತರದಲ್ಲಿ ಪ್ರಶ್ನೆ ಮೊದಲನೇ ಕೇಳೋರೇ ಇವರಾಗಿದ್ದರು. ಇವ್ರ ಪ್ರಶ್ನೆ ಮುಗಿತಾನೇ ಇರಲಿಲ್ಲ. ಹೀಗೆ ದಯಾನಂದರಲ್ಲಿ ಇರೋ ತನಕನೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ, ದಯಾನಂದರ ಉಪನ್ಯಾಸಗಳಿಗೆ ಅವ್ರು ಹೋಗ್ತಾರೆ. ಹೀಗೆ ದಯಾನಂದರ ಒಂದು ಪ್ರಭಾವ ಅವ್ರ ಮೇಲೆ ಸಾಕಷ್ಟು ಆಗುತ್ತೆ. ಅದೇ ಸಮಯದಲ್ಲಿ ಒಂದೆರಡು ಘಟನೆಗಳು ಕೂಡ ನಡೆಯುತ್ತೆ. ಆದರೂ ಅವ್ರು ದಯಾನಂದರ ಉಪನ್ಯಾಸವನ್ನು ಕೇಳಿದ್ರೂ ಕೂಡ ಅವರ ಆ ಚಟಗಳು ಯಾವುದೂ ಕೂಡ ಬಿಟ್ಟಿರಲಿಲ್ಲ ಪೂರ್ತಿ. ಇನ್ನು ಒಂದು ಸಮಯದಲ್ಲಿ ಅವರು ಸಾಕಷ್ಟು ಕುಡ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಂಥ ಅವರ ಅಷ್ಟೊತ್ತಿಗೆ ಅವ್ರಿಗೆ ಮದುವೆ ಆಗಿರುತ್ತೆ, ಒಂದು 21ನೇ ವರ್ಷಕ್ಕೆ ಅವ್ರಿಗೆ ಮದುವೆ ಆಗಿರುತ್ತೆ. ಆ ಮದುವೆ ಆದಂಥ ಸಮಯ ಅವ್ರ ಹೆಂಡತಿ ಶಿವದೇವಿ ಅಂತ, ಅವಳು ತುಂಬ ಸಾಧ್ವಿ, ತುಂಬ ಒಳ್ಳೆಯವಳು, ಒಳ್ಳೆ ಮನದಿಂದ ಬಂದವಳು, ತುಂಬ ಸಾಧ್ವಿ. ಇವರು ಈ ಥರ ಸ್ವಭಾವಗಳಿದ್ದರೂ ಕೂಡ ಅವಳು ಯಾವುದೇ ಅದನ್ನು ತೋರ್ಗೊಡದೆ ಅವ್ರ ಸೇವೆಯನ್ನು ಅವಳು ಮಾಡ್ತಾಯಿದ್ಲು. ಹೀಗೆ ಅವ್ರು ಒಂದ್ಸಲ ಏನು ಮಾಡ್ತಾರೆ ಅಂತಂದರೆ, ಸಾಕಷ್ಟು ಕುಡ್ಕೊಂಡು ಬಂದುಬಿಡ್ತಾರೆ ಮನೆಗೆ, ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಆದರೂ ಮಿತಿ ಮೀರಿದ್ರಿಂದ ಏನಾಗುತ್ತೆ ಅಂತಂದರೆ ವಾಂತಿಯೂ ಕೂಡ ಆಗುತ್ತೆ. ಸರಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಸಾಕಷ್ಟು ಹೊತ್ತಾಗಿರುತ್ತೆ ರಾತ್ರಿ. ಅವ್ರ ಹೆಂಡತಿ ಕಾಯ್ತಾ ಕೂತಿರ್ತಾರೆ. ಅದು ಆಮೇಲೆಲ್ಲ